ಸ್ಟಾಪ್ ಮಾಡಿದ್ದಾರೆ. ಕಟ್ ಮಾಡಿದ್ರೆ ಆ ಹುಡುಗಿ ಕಾಲೇಜ್ಗೆ ಗೆಸ್ಟ್ ಆಗಿ ಹೋಗ್ಬೇಕಂತೆ. ಅಂದ್ರೆ ಆ ಹುಡುಗಿ ಕಾಲೇಜ್ ಅಂತ ಗೊತ್ತಿಲ್ಲ, ಯಾವ್ದೋ ಕಾಲೇಜ್ ಗೊತ್ತು. ಈ ದುಡ್ಡು ಪೇಮೆಂಟ್ ಅಂದ್ರೆ ಅದು ಇದೇ ಟೈಮ್ ಡಿಸೆಂಬರ್ ಅಲ್ಲೇ ನಮ್ದು ಫಿನಾಲೆ ಆಗೋಕ್ಕಿಂತ ಒಂದು ವಾರ ಅನ್ನುವಾಗ ಆಟ ಅಲ್ಲಿಗೂ ಬಂದಿದ್ರು. ಬಂದಿರುತ್ತಲೇ ನಾನೇನ್ ಮಾಡಿದೆ, ಸರಿ ಅಂತ ಒಪ್ಕೊಂಡ್ಬಿಟ್ಟೆ. ಯಾವ್ದೋ ಪೋಸ್ಟ್ ಮಾಮೂಲಿ ಜನ ಡಿಜೆ ಇದು ಮಾಡಿ ಕಳ್ಸಿರ್ತೇನೆ ಗೆಸ್ಟ್ ಆಗ್ಬೇಕಾರೆ ಅಂತ. ಅಲ್ಲಿ ಅವ್ರಿಗೆ ಈಗ ಮಾಮೂಲಿ ನೋಡೈತಲ್ಲ ನನ್ನ ಫೋಟೋನು ಇದಾಗಿದೆ. ಆಮೇಲೆ ತಿರ್ಗಾ ಮೆಸೇಜ್ ಬಂತು, ನೀವು ಫೋಟೋ ಕಳಿಸ್ಬಿಟ್ಟು ನೀವು ಇದು ನಮ್ಮ ಕಾಲೇಜ್, ನೀವು ಬತ್ತಕ್ಕೆ ಎಷ್ಟಾಗಿ ಬರ್ತಿರೋದು ನಮ್ಮ ಕಾಲೇಜ್ಗೆ ಅಂತ. ನಾನು ರಿಪ್ಲೈ ಮಾಡಿಲ್ಲ. ಕೊಟ್ಟೆ ಡಚಾಕಾಲಿ ಏನಂತ ಹುಡುಕ್ತಿದ್ದಂತ ಎಲ್ಲಿ ಅಂತ ಯಾರಾದ್ರೂ ಸೆಲ್ಫಿ ತಗೊಳಕ್ ಬಂದ್ರೆ ಫುಲ್ ಆಟಿಟ್ಯೂಡ್ ಅಲ್ಲಿ ನಿಂತ್ಕೊಳ್ಳೋದು. ಆಮೇಲೆ ಇನ್ನೊಬ್ಬ ಅವನ ಮಗಳು ಹೇಳ್ದ, ಅದೇ ಹೇಳಿದ್ನಲ್ಲ ಹಿಂಗೆಲ್ಲ ಆಯ್ತಾ. ನಾನೇನ್ ಮಾಡಿದೆ, ಸರಿ ಅಂದ್ಬಿಟ್ಟು ನಾನು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದೆ. ಫ್ಯಾಮಿಲಿಯವ್ರು ಏನಾರ ಅಂತಾರೆ, ತಿರ್ಗಾ ಮೆಸೇಜ್ ಎಲ್ಲ ಮಾಡಿರ್ತಾರೆ, ಸುಮ್ಮನೆ ಆಗ್ಬಿಟ್ಟಿದೆ. ಫೀಲ್ ಆಗ್ಬೇಕು. ಸರಿ ಆ ಟೈಮ್ ಬಿಗ್ ಬಾಸ್ ಬಂತು ನನಗೆ ಆಫರು. ಏನೋ ಇಲ್ಲಿ ಯಾರ ಹೋಗುವ ಡಿಪ್ರೆಷನ್ಗೆ ಹೋಗ್ತೀವಿ ನಾನು ಬಿಗ್ ಬಾಸ್ಗೆ ಬಂದೆ. ಅವರೇ ಆಲ್ರೆಡಿ ವೇಟಿಂಗ್ ಲಿಸ್ಟಲ್ಲಿ ಒಂದು ಹುಡುಗ ಒಂದು ಹುಡುಗಿ, ನಿಮ್ಗೆ ಯಾರು ಬೇಕು ಅವ್ರ ಜೊತೆ ಜಂಟಿಯಾಗಿ ಹೋಗ್ಬೋದು, ಅದು ನಿಮ್ಗೆ ಆಪ್ಷನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಹಿಂಗೆ ಓಪನ್ ಆಯ್ತಾ ಇದೆ, ಹಿಂಗೆ ಇದು ಮಾಮೂಲಿ ಡೋರ್ ತರ ಹಿಂಗೆ ಕ್ಲೋಸ್ ಮಾಡಿದ್ರು. ನಿಮ್ಗೆ ಮಾಮೂಲಿ ಹಿಂಗೆ ಓಪನ್ ಆಯ್ತದ, ಎಲ್ಲೋ ನೋಡಿ ಆ ಹುಡುಗಿನೇ. ನಾನು ಶಾಕ್ ಆಗಿದ್ದೆ. ಆಮೇಲೆ ಗೊತ್ತಿಲ್ಲ ಅವ್ರಿಗೆ ಮೇಕಪ್ ಬೇಡ ಬೇಡ ಅಂದ್ರು ಆ ಹುಡುಗಿನ ಬೇಕು ಮೇಕಪ್ ಬೇರೆ ಜಾಸ್ತಿ ಮಾಡ್ಬಿಡ್ತ. ಆ ಹುಡುಗಿನ ಇಲ್ವಾ ಅಂತ ಡೌಟು. ಸರಿ ಆಯ್ತು, ಆ ಹುಡುಗಿನೇ ಇರ್ಲಿ, ಹುಡುಗ ಯಾಕೋ ನನ್ಗೆ ಆಗ್ ಬರಲ್ಲ, ಹುಡುಗಿನೇ ಇರ್ಲಿ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದೆ. ಆಮೇಲೆ ಇವ್ರು ಗೊತ್ತ ನಿನ್ಗೆ ಅಂತ ಕೇಳಿದ್ರು. ನಾನು ಇಲ್ಲ ಗೊತ್ತಿಲ್ಲ, ಪರಿಚಯ ಇಲ್ಲ ಪರಿಚಯ ಇಲ್ಲ, ನಾನು ಪರಿಚಯ ಮಾಡ್ಕೊತೀನಿ ಅಂದೆ. ಅವ್ರಿಗೂ ಸಾಕು, ಹುಡುಗಿಗೂ ಸಾಕು, ನನಗೂ ಸಾಕು. ನನಗೇನ್ ಸಾಕಿಲ್ಲ, ನನಗೂ ಎಲ್ಲ ಡೌಟ್ ಇನ್ನು ನೋಡೋನಿಲ್ಲ ಅಂತ. ಹತ್ರ ಬಂದು 10 ಮೀಟರ್ ಇದ್ದಾಗ ಗೊತ್ತಾಗಿತ್ತು ನನಗೆ, ಓ ಆ ಹುಡುಗಿನೇ ಇದು ಅಂತ. ಏನ್ ಗುರು ನಾನು ಹಣೆ ಬರ ಇದು ಸುತ್ತಿ ಬಳಸಿ ನನ್ನ ಹತ್ರಕ್ಕೆ ಬರ್ತದೆ ಹುಡುಗಿ. ಆಮೇಲೆ ಜಂಟಿ ಮಾಡಿ ಕಳಿಸೋದ.